ಆತ್ಮೀಯ SSLC ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕೆಮ್ಮನೆ ಮೀಸೆ ಒತ್ತೇನೆ. ನಾ ಸುಮ್ಮನೆ ಆಡಂಬರಕ್ಕೆ ಮೀಸೆಯನ್ನು ಇಟ್ಕೊಂಡಿನೇನು, ಸುಮ್ಮನೆ ನಾನು ಆಡಂಬರಕ್ಕೆ ಮೀಸೆಯನ್ನು ಬಿಟ್ಟಿನೇನು ಅಂಥೇಳಿ ಶೀರ್ಷಿಕೆಯ ಅರ್ಥ. ಮಾಲಿ ಇದ್ದರೆ ತೋಟ, ತೋಟವಿದ್ದರೆ ಹೂವು. ಮಾಲಿ ಇದ್ದರೆ ತೋಟ, ತೋಟವಿದ್ದರೆ ಹೂವು. ಹೂವಿದ್ದರಿದೆ ಕಂಪು, ಕಂಪು ಜೀವನವೋ. ಫಸಲ ನೀ ಬಯಸಿದರೆ, ಫಸಲ ನೀ ಬಯಸಿದರೆ ಕಳೆ ಕಿತ್ತು ನೀರೆರೆಯೋ, ಕಳೆ ಕಿತ್ತು ನೀರೆರೆಯೋ. ಬರಿ ಬೀಜವನವಲ್ಲ ಮುದ್ದು ರಾಮ, ಬರಿ ಬೀಜವನವಲ್ಲ ಮುದ್ದು ರಾಮ. ದ್ರೋಣ ತನಗೆ ಬಡತನ ಆವರಿಸಿದ ಆ ಸಂದರ್ಭದಲ್ಲಿ ತನ್ನ ಪ್ರೀತಿಯ ಮಗ ಅಶ್ವತ್ಥಾಮನನ್ನು ಜೊತೆಗೂಡಿಕೊಂಡು ನಾಡಂ ನಾಡಂ ತೊಳಲ್ದು, ಆ ನಾಡು ಈ ನಾಡು ಅವರು ಇವರು ಅಂತ ತಿಳ್ಕೊಂಡು ಅವರಿವರನ್ನು ಹೋಗಿ ಬೇಡಿ ಬೇಡಿ ತೊಳಲಾಡಿದರು. ಕೊನೆಗೆ ತನ್ನ ಆತ್ಮೀಯ ಮಿತ್ರ ಸಹಪಾಠಿ ಪರಶುರಾಮನಲ್ಲಿಗೆ ಹೋದರೆ ಆ ಪರಶುರಾಮ ನನಗೆ ಸಹಾಯವನ್ನು ಮಾಡ್ತಾನ. ಈಗ ಆ ಪರಶುರಾಮ 21 ಸಾರಿ ಭೂಮಂಡಲದ ಎಲ್ಲ ಕಂಡ ಕ್ಷತ್ರಿಯ ರಾಜರನ್ನು ಸಂಹಾರ ಮಾಡಿ ಇಡೀ ಭೂಮಂಡಲಕ್ಕೆ ಒಡೆಯಾಗ್ಯನ. ಭೂಮಂಡಲದ ಎಲ್ಲ ಸಂಪತ್ತಿಗೆ ಅವ ಮಾಲೀಕಾಗ್ಯನ, ಒಡೆಯಾಗ್ಯನ. ಅಂತಹ ಅವ ತಾನು ಹೊಂದಿದ ಎಲ್ಲ ಸಂಪತ್ತನ್ನು, ಎಲ್ಲ ಭೂಮಿಯನ್ನು ಬೇಡಿದವರಿಗೆ ದಾನ ಮಾಡಲಿಕ್ಕತ್ಯಾನ ಅಂತಿಕೊಂಡು ಅವ ಪರಶುರಾಮನ ಕಡೆಗೆ ಸಹಾಯ ಯಾಚನೆಗೋಸ್ಕರ ಬಂದ. ಆ ದ್ರೋಣಾಚಾರ್ಯರ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಇವ ಸಹಾಯಕ್ಕಾಗಿ ಬಂದ ಆ ಹೊತ್ತಿಗೆ ಎಲ್ಲ ಸಂಪತ್ತನ್ನು ಕಡು ಬಡವರಿಗೆ, ದೀನದಲಿತವರಿಗೆ, ಬೇಡಿದವರಿಗೆ ಕೊಟ್ಟು ಅವ ಖಾಲಿಯಾಗಿ ಬಿಟ್ಟಿದ್ದ. ಆ ಎಲ್ಲ ಹೆಚ್ಚಿನ ಈ ಭೂಮಿಯನ್ನು ತನ್ನ ಗುರುಗಳಿಗೆ, ವಿದ್ಯಾಗುರುಗಳಿಗೆ ಕೊಟ್ಟು ಎಲ್ಲ ಖಾಲಿಯಾಗಿ ಬಿಟ್ಟಿದ್ದ. ಅಂತಹ ಆ ಪರಶುರಾಮ ಈಗ ಕೇವಲ ತನ್ನ ಸ್ವಂತಕ್ಕೆ ಮಾನ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದಕ್ಕೆ ಉಡುವ ಬಟ್ಟೆಯನ್ನು ಮಾತ್ರ ಹೊಂದಿದ್ದ. ತಲೆಗೂದಲನ್ನು ತುರುಬು ಮಾಡಿಕೊಂಡು ಮೇಲೆ ಕಟ್ಟಿಕೊಂಡು ಬಿಟ್ಟಿದ್ದ. ಅಂತಹ ಎಲ್ಲ ತ್ಯಾಗ ಮಾಡಿದ ಸರ್ವಸಂಗ ಪರಿತ್ಯಾಗಿಯಾದಂತಹ ಪರಶುರಾಮ ಇನ್ನೇನದ ಅಂತಿಕೊಂಡು ಅವ ತಪೋಭೂಮಿಗೆ ಹೋಗಿ ತಪೋನಿರತನಾಗಿ ಮುಕ್ತಿ ಮೋಕ್ಷವನ್ನು ಪಡಿಬೇಕು ಅಂತಿಕೊಂಡು ಹೊರಟ ನಿಂತಿದ್ದ. ಅಂತಹ ಆ ಭಾರ್ಗವ ಅಂತಂದ್ರೆ ಪರಶುರಾಮನ ಇನ್ನೊಂದು ಹೆಸರು. ಆ ಪರಶುರಾಮನ ಇನ್ನೊಂದು ಹೆಸರು ಭಾರ್ಗವ ಅಂಥೇಳಿ. ಆ ಭಾರ್ಗವ ಹಿಡ್ದನ ಹೊಂಟು ನಿಂತಿದ್ದ ತಪಸ್ಸಿಗೆ. ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕಪ್ಪ ಪಾತ್ರಕ್ಕುಪಾಯಂ ಇಲ್ಲದಪ್ಪುದರಿಂ ಮೃತ್ಪಾತ್ರದೊಳ್ ಅರ್ಘ್ಯಂ ಎತ್ತಿ
ರೀತಿ ಪೂಜಿಸಿ. ದ್ರವ್ಯ ಪ್ಲಸ್ ಅರ್ಥಿ ದ್ರವ್ಯಾರ್ಥಿ. ದ್ರವ್ಯಾರ್ಥಿ ದ್ರವ್ಯಾರ್ಥಿ ಅಂತಂದ್ರೆ ದ್ರವ್ಯವನ್ನ ಬಯಸಿ ಬಂದವನು. ದ್ರವ್ಯ ಅಂತಂದ್ರೆ ಇಲ್ಲಿ ಸಂಪತ್ತು. ಸಂಪತ್ತನ್ನ ಯಾವ ಬಯಸಿ ಬರ್ತಾನೋ ಅಂತಹವನನ್ನ ನಾವು ದ್ರವ್ಯಾರ್ಥಿ ಅಂತೇಳಿ ಕರಿತೀವಿ. ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ. ಸವರ್ಣ ದೀರ್ಘ ಸಂಧಿ. ವಿದ್ಯೆಯನ್ನ ಯಾವನು ಬಯಸಿ ಬರುವನೋ ಅವ ವಿದ್ಯಾರ್ಥಿ. ಇಲ್ಲಿ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಸಂಪತ್ತನ್ನ ಬಯಸಿ ಬಂದಂತಹ ಆ ದ್ರೋಣಾಚಾರ್ಯರನ್ನ ಕಂಡು ಕುಂಭ ಸಂಭವ ಅಂತಂದ್ರೆ ಈ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಕುಂಭ ಅಂತಂದ್ರೆ ಮಣ್ಣಿನ ಕೊಡ, ಆ ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆಯಲ್ಲಿ ಸಂಭವಿಸಿದಂತಹ ಈ ದ್ರೋಣಾಚಾರ್ಯ ಕುಂಭ ಸಂಭವ ಅಂತ ತಿಳ್ಕೊಂಡು ಆ ಕಾರಣಕ್ಕೆ ಅವನಿಗೆ ಹೆಸರು ಬಂತು. ಹಂಗ ಕುಂಭ ಸಂಭವ ಬಂದ ದ್ರವ್ಯಾರ್ಥಿಯಾಗಿ ಸಂಪತ್ತನ್ನ ಬಯಸಿ ದ್ರೋಣಾಚಾರ್ಯರು ಈ ಪರಶುರಾಮನ ಬಳಿಗೆ ಬಂದಿದ್ದನ್ನ ಕಂಡು ಕನಕ ಪಾತ್ರ ಉಪಾಯಂ ಇಲ್ಲದೆ, ಕನಕ ಅಂತಂದ್ರೆ ಬಂಗಾರ, ಆ ಸಹಪಾಠಿ ದ್ರೋಣಾಚಾರ್ಯರನ್ನ ಅತಿಥಿ ಸತ್ಕಾರ ಮಾಡಲು ಬಂಗಾರದ ಪಾತ್ರೆಯೊಳಗ ನೀರನ್ನ ಕೈ ಕಾಲು ಮುಖ ತೊಳೆಯಲು ಕೊಡಬೇಕು ಅಂತಂದ್ರೆ ಇದ್ದಿರಲಿಲ್ಲ. ಯಾಕೆ ಇದ್ದಿರಲಿಲ್ಲ ಅಂತಂದ್ರೆ ಅವ ಎಲ್ಲವನ್ನ ಬಯಸಿ ಬಂದವರಿಗೆ ದಾನ ಮಾಡಿಬಿಟ್ಟಿದ್ದ. ಸಂಪತ್ತನ್ನೆಲ್ಲ ಅವ ಅವಶ್ಯಕತೆ ಇರುವಂಥವರಿಗೆ ಕೊಟ್ಟು ಬಿಟ್ಟಿದ್ದ. ಅದಕ್ಕೆ ಈಗ ಈ ದ್ರೋಣಾಚಾರ್ಯರು ಬಂದರು, ಅವರನ್ನು ಅತಿಥಿ ಸತ್ಕಾರ ಮಾಡಲು ಅಂತ ತಿಳ್ಕೊಂಡು ಬಂಗಾರದ ಪಾತ್ರೆಯೊಳಗ ಮುಖ ಕೈ ಕಾಲು ತೊಳೆಯಲು ನೀರು ಕೊಡಬೇಕು ಅಂತಂದ್ರೆ ಆ ಕನಕ ಪಾತ್ರೆಗೆ ಕೊಡಕ್ಕೆ ಅನುಕೂಲ ಇರಲಿಲ್ಲ. ಅದಕ್ಕೆ ಉಪಾಯಂ ಇಲ್ಲಪ್ಪುದರಿಂ, ಆದ್ದರಿಂದ ಬಂಗಾರದ ಪಾತ್ರೆಯಲ್ಲಿ ಆ ದ್ರೋಣಾಚಾರ್ಯರಿಗೆ ಕೈಕಾಲು ಮುಖ ತೊಳೆಯಲು ಕೊಡಲು ಅನುಕೂಲ ಇಲ್ಲದ ಕಾರಣ ಮೃತ್ ಪಾತ್ರದೊಳ್ ಅರ್ಘ್ಯಂ ಎತ್ತಿ. ಮೃತ್ ಪಾತ್ರ, ಮೃತ್ ಪಾತ್ರೆ ಅಂತಂದ್ರೆ ಮಣ್ಣಿನ ಮಡಿಕೆ. ಮೃತ್ ಪಾತ್ರೆ ಮಣ್ಣಿನ ಮಡಿಕೆ. ಆ ಮಣ್ಣಿನ ಮಡಿಕೆಯೊಳಗ ನೀರನ್ನು ತಂದು ಕೈ ಕಾಲು ಮುಖ ತೊಳೆಯಲು ಅಂತ ತಿಳ್ಕೊಂಡು ಆ ದ್ರೋಣಾಚಾರ್ಯರಿಗೆ ಕೊಟ್ಟು ತನ್ನ ಕೈಲಾದ ಮಟ್ಟಿಗೆ ಅತಿಥಿ ಸತ್ಕಾರವನ್ನು ಮಾಡಿದ. ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತಂದು ಕೈಕಾಲು ಮುಖ ತೊಳೆದುಕೊಂಡು ಒಳಗೆ ಬಂದು ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡ. ಪೂಜಿಸಿ ಅವರನ್ನು ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಅತಿಥಿ ಸತ್ಕಾರವನ್ನು ಮಾಡಿ ಒಡವೆಯ ನರ್ತಿಗಿತ್ತೇನ್ ಅವನೀತಳಮಂ ಗುರುಗಿತ್ತೇನ್ ಈಗಳ್ ಒಂದಡಕೆಯುಂ ಕೈಯೊಳೆರೆದಂ ಶ್ರುತ ಪಾರಗನನ್ ಎಂತು
ಸಂತಸಂಬಡಿಸುವೆನ್. ಇದೊಂದು ಧನುರ್ವಿದುದು, ಇದೊಂದು ಧನುರ್ವಿದು ದಿವ್ಯ ಶರಾಳಿರ್ದುದು ಈ ಇಲ್ಲೊಡಂ ಸಮಂತು ಪೇಳವರಾವುದನ್ನೀವುದೋ ಕುಂಭ ಸಂಭವ. ಒಡವೆಯನ್ನರ್ತಿಗಿತ್ತೇನ್ ಅವನೀತಳಮಂ ಗುರುಗಿತ್ತೇನ್ ಈಗಳ್ಳಿ ಒಂದಡಕೆಯುಂ ಇಲ್ಲ. ಕೈಯೊಳೆರೆದ ಶ್ರುತ ಪಾರಗನನ್ನೆಂತು ಸಂತಸಂಬಡಿಸುವೆನ್. ಇದೊಂದು ಧನುರ್ವಿದುದು ದಿವ್ಯ ಶರಾಳಿಯಿರ್ದುದು ಇಲ್ಲೊಡಂ ಸಮಂತು ಪೇಳ್ ಅವರೋಳ್ ಆವುದನ್ ಈವುದೋ ಕುಂಭ ಸಂಭವ. ಒಡವೆಯನ್ ಅರ್ತಿಗಿತ್ತೇನ್, ಒಡವೆಯನ್ ಅರ್ತಿಗಿತ್ತೇನ್ ಅವನೀತಳಮಂ ಗುರುಗಿತ್ತೇನ್, ಅವನೀತಳಮಂ ಗುರುಗಿತ್ತೇನ್ ಈಗಳ್ ಒಂದಡಕೆಯುಂ ಇಲ್ಲ, ಒಂದಡಕೆಯುಂ ಇಲ್ಲ. ಕೈಯೊಳೆರೆದಂ ಶ್ರುತ ಪಾರಗನನ್ ಎಂತು ಸಂತಸಂಬಡಿಸುವೆನ್. ಇದೊಂದು ಧನುರ್ವಿದುದು ದಿವ್ಯ ಶರಾಳಿರ್ದುದು ಇಲ್ಲೊಡಂ ಸಮಂತು ಪೇಳ್ ಅವರೋಳ್ ಆವುದನು ಈವುದೋ ಕುಂಭ ಸಂಭವ, ಕುಂಭ ಸಂಭವ. ಒಡವೆಯನ್ ಅರ್ತಿಗಿತ್ತೇನ್, ಒಡವೆಯನು ಪ್ಲಸ್ ಅರ್ತಿಗೆ ಪ್ಲಸ್ ಇತ್ತೇನು. ನಾನು ಹೊಂದಿದಂತಹ ಎಲ್ಲ ದಿವ್ಯ ಭವ್ಯ ಬೆಲೆ ಬಾಳುವಂತಹ ಅಪೂರ್ವ ಅಮೂಲ್ಯ ಆಭರಣಗಳನ್ನೆಲ್ಲ ಯಾರು ಬಯಸಿದರೋ ಅವರಿಗೆ ಇತ್ತೇನೆ, ಕೊಟ್ಟು ಬಿಟ್ಟೀನಿ. ಯಾರು ಆ ಆಭರಣಗಳು ನಮಗ ಬೇಕು ಅಂದ್ರೋ ಅಂತಹವರಿಗೆ ಎಲ್ಲ ಬೆಲೆ ಬಾಳುವ ಬಂಗಾರದ ವಜ್ರ ವೈಡೂರ್ಯಗಳನ್ನು ನಾನೆಲ್ಲ ಕೊಟ್ಟು ಬಿಟ್ಟೀನಿ. ಅವನೀತಳಮಂ ಗುರುಗಿತ್ತೇನ್. ಈ ಅವನಿ ಅಂತಂದ್ರೆ ಭೂಮಿ. ಈ ಭೂಮಿಯ ಒಡೆತನವನ್ನು ನಾನು ನನ್ನ ವಿದ್ಯಾಗುರುಗಳಿಗೆ ಕೊಟ್ಟು ಬಿಟ್ಟೀನಿ. ಭೂಮಂಡಲದಲ್ಲಿ ಎಷ್ಟು ಜನ ಗುರುಗಳದವೋ ಆ ವಿದ್ಯಾಗುರುಗಳಿಗೆ ನಾನು ಈ ಭೂಮಿಯ ಎಲ್ಲ ಒಡೆತನವನ್ನು ಕೊಟ್ಟು ಬಿಟ್ಟೀನಿ. ಈಗಳ್ ಒಂದು ಅಡಕೆಯೂ ಇಲ್ಲ. ಇವಾಗ ನನ್ನ ಹತ್ತಿರ ಯಾವ ಬೆಲೆ ಬಾಳುವಂತಹ ವಸ್ತ್ರ, ಒಡವೆ, ಭೂಮಿ ಏನೇನೂ ಇಲ್ಲ. ನಿನಗೆ ಕೊಡಲಿಕ್ಕೆ ನನಗೆ ಏನು ಉಳಿದಿಲ್ಲ. ಎಲ್ಲವನ್ನು ನಾನು ಈಗಾಗಲೇ ಕೊಟ್ಟು ಬಿಟ್ಟೀನಿ. ಕೈಯೊಳೆರೆದಂ ಶ್ರುತ ಪಾರಗನನ್ ಎಂತು ಸಂತಸಂಬಡಿಸುವೆನ್. ಕೈಯೊಳ್ ಎರೆದಂ, ಕೈ ಚಾಚಿ ಸಹಾಯವನ್ನು ಬಯಸಿ ಬಂದಂತಹ ಶ್ರುತ ಪಾರಗನನ್. ಶ್ರುತ ಪಾರಗ ಅಂತಂದ್ರೆ ಶಾಸ್ತ್ರ ಪಾರಂಗತ, ಸಕಲ ಶಾಸ್ತ್ರಗಳನ್ನು ಅರೆದು ಕುಡಿದವ, ಸಕಲ ಶಾಸ್ತ್ರಗಳ ಸತ್ವವನ್ನು ಅರಿತುಕೊಂಡವ ಶಾಸ್ತ್ರ ಪಾರಂಗತ. ಈ ದ್ರೋಣಾಚಾರ್ಯ ಸಾಮಾನ್ಯ ಅಲ್ಲ, ಎಲ್ಲ ಶಾಸ್ತ್ರ ಉಪನಿಷತ್ತುಗಳನ್ನು ಬಲ್ಲವ, ಎಲ್ಲ ಶಾಸ್ತ್ರೋಪನಿಷತ್ತುಗಳಲ್ಲಿ ಪಾರಂಗತನಾದಂತಹವ. ಇಂತಹ ಶಾಸ್ತ್ರ ಪಾರಂಗತನನ್ನು
ನಾನು ಹೇಗೆ ಬರಿಗೈಯಿಂದ ಕಳಿಸಲಿ? ಏನ ಎಂದೂ ಅವ ಸಹಪಾಠಿ ಮಿತ್ರ ಆಗಿದ್ರೂ ಬೇಡಿದವನಲ್ಲ. ಈಗ ಬಂಧನ ಬೇಡಲಿಕ್ಕೆ ಅಂತಂದ್ರೆ ಅವನಿಗೆ ಬಹಳಷ್ಟು ಅನಿವಾರ್ಯವಾಗಿ ದ್ರವ್ಯ ಭವಿಸಿ ಬಂದಂತಹ, ಅನಿವಾರ್ಯವಾಗಿ ದ್ರವ್ಯವನ್ನು ಬಯಸಿ ಬಂದಂತಹ ಶಾಸ್ತ್ರ ಪಾರಂಗತ ಮಿತ್ರ ದ್ರೋಣಾಚಾರ್ಯ ಬಂಧನ. ಅವನನ್ನು ಎಂತು ಸಂತಸ ಬಡಿಸುವೆನ್. ಸಂತಸ ತತ್ಸಮ ತದ್ಭವ ಸಂತೋಷ. ಎಂದೂ ಬಾರದಂತಹ ಆತ್ಮಾಭಿಮಾನಿಯಾದಂತಹ ಸ್ವಾಭಿಮಾನಿಯಾದಂತಹ ದ್ರೋಣನನ್ನು ನಾನು ಏನು ಕೊಟ್ಟು ಕಳಿಸಲಿ? ಕೊಡಕ್ಕ ನನ್ನ ಹತ್ರ ಏನರೇ ಉಳಿದದ? ಏನು ಕೊಡಲು ನಾನು ಸಮರ್ಥ ಇದ್ದೀನಿ ಅಂದ್ಕೋತಾನ. ಇದೊಂದು ಧನುರ್ವಿದುದು, ದಿವ್ಯ ಶರಾಳಿ ಇರ್ದುದು. ಈಗ ನನ್ನ ಹತ್ತಿರ ಇದೊಂದು ಬಾಣ ಅದ, ನನ್ನ ಹತ್ತಿರ ಬತ್ತಳಿಕೆಯಲ್ಲಿ ಒಂದು ತುಸು ಬಾಣಗಳು ಅದಾವ, ಅವು ದಿವ್ಯಾಸ್ತ್ರಗಳದವ. ನನ್ನ ಬತ್ತಳಿಕೆಯಲ್ಲಿರುವಂತಹ ಆ ಅಸ್ತ್ರಗಳು ಸಾಮಾನ್ಯವಾದವುಗಳಲ್ಲ. ಬಿಲ್ಲು ಅದ, ಬಿಲ್ಲಿಗೆ ಹಾಕಿ ಬಿಡುವಂತಹ ದಿವ್ಯ ಶರಾಳಿಗಳು ಅದಾವ. ಆ ಶರಾಳಿ ಅಸಾಮಾನ್ಯ ಅದಾವ, ಅವು ಭವ್ಯ ದಿವ್ಯ ಅದಾವ. ದೇವರ ವರಪ್ರಸಾದದಿಂದ ಪಡೆದಂತಹವುಗಳು ಅದಾವ. ಆ ಬಾಣಗಳು ಏನದವ, ಅವು ಸಾಮಾನ್ಯ ಬಾಣಗಳಲ್ಲ, ದಿವ್ಯ ಶರಾಳಿ ಇರ್ದುದು. ಇಲ್ಲೊಡಮೆ ಸಮಂತು ಪೇಳ್. ಸಮಂತು ಅಂತಂದ್ರೆ ಚೆನ್ನಾಗಿ, ಚೆನ್ನಾಗಿ ನೀನು ವಿಚಾರ ಮಾಡಿ ಬೇಡು. ಭಾಳ ವಿಚಾರ ಮಾಡಿ ನೀನು ನನ್ನ ಹತ್ತಿರ ಇರುವ ದಿವ್ಯ ಶರಾವಳಿಯನ್ನು ಬೇಡು. ಶರ ಪ್ಲಸ್ ಅಡಿ ಶರಾವಳಿ. ಈ ಬಾಣಗಳ ಗುಂಪು ಏನು ಐತಿ ಅವು ಭಾಳ ಭಾರಿ ಅದಾವ, ಅವು ಅಸಾಮಾನ್ಯ ಅದಾವ. ಅದಕ್ಕೆ ಯಾವುದು ನಿನಗೆ ಬೇಕು ಅಂತ ತಿಳ್ಕೊಂಡು ಅವಸರ ಮಾಡಿ ವಿಚಾರ ಮಾಡದೆ ಬೇಡಿ ಬಿಡಬೇಡ. ಬೇಡುವ ಮುಂಚೆ ನೂರಾರು ದಿಕ್ಕಿನೊಳಗ ನೀನು ವಿಚಾರ ಮಾಡಿ ಬೇಡು. ಸಮಂತು ಪೇಳ್ ಅವರೋಳ್ ಆವುದನ್ನು ಈವುದು. ಅವರೋಳು ಪ್ಲಸ್ ಆವುದನ್ನು ಪ್ಲಸ್ ಈವುದು. ಆ ಬತ್ತಳಿಕೆಯಲ್ಲಿ ಇರುವಂತಹ ಶರಾಳಿಯನ್ನು ನಾನು ನಿನಗೆ ಕೊಡಬಹುದು. ಕೊಡಕ್ಕ ನನ್ನ ಹತ್ರ ಇದೊಂದು ಬಿಲ್ ಅದ, ಬಿತ್ತಳಿಕೆಯೊಳಗೆ ಅವು ಒಂದು ತುಸು ಬಾಣ ಅದಾವ. ಅದಕ್ಕೆ ನೀನು ಅವುಗಳನ್ನು ಬಯಸುವುದೇ ಆದರೆ ಸುಮ್ಮನೆ ಕಾಟಾಚಾರಕ್ಕೆ ಬೇಡಬೇಡ, ಭಾಳ ವಿಚಾರ ಮಾಡಿ ಬೇಡು. ಪೇಳ್ ಅವರೋಳ್ ಆವುದನ್ನು ಈವುದು ಕುಂಭ ಸಂಭವ. ಯಾವುದನ್ನು ನಾನು ನಿನಗೆ ಕೊಡಲಿ, ನೀನು ಭಾಳ ವಿಚಾರ ಮಾಡಿ ಹೇಳು. ಅವು ಭಾಳ ಬೆಲೆ ಬಾಳುವಂತಹವುಗಳು ಅದಾವ, ವಿಚಾರ ಮಾಡಿ ಬೇಡಪ್ಪ. ಕುಂಭ ಸಂಭವನೆ, ಕುಂಭದಲ್ಲಿ ಜನ್ಮ ತಾಳಿದವ ಕುಂಭ ಸಂಭವ.
ಕುಂಭದಲ್ಲಿ ಸಂಭವಿಸಿದ ಕುಂಭ ಸಂಭವ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ನೀವು ಬೇಡು ಅಂತ ತಿಳ್ಕೊಂಡು ನಾ ಹೇಳೀನಿ ಅಂತೀನಿ, ಸುಮ್ಮನೆ ಯಾವುದೋ ಬೇಡಬೇಡ, ದಿವ್ಯ ಯಾವುದು ಅದನ್ನು ಬೇಡು ಅಂದ. ಎಂಬುದು ದ್ರೋಣನ್ ಎನಗೆ ದಿವ್ಯ ಧನಮೇ ಧನಂ ಅಪ್ಪುದರಿಂ ದಿವ್ಯಾಸ್ತ್ರಗಳಂ ದಯೆ ಗೈವುದೇನೆ. ದ್ರೋಣನ್ ಎನಗೆ ದ್ರೋಣಾಚಾರ್ಯ ಅಂತರ ಎನಗೆ ವಿದ್ಯಾಧನಮೇ ಧನಂ ಅಪ್ಪುದರಿಂ ದಿವ್ಯಾಸ್ತ್ರಗಳಂ ದಯೆ ಗೈವುದು ಏನು. ನನ್ನ ದೃಷ್ಟಿಯಲ್ಲಿ ವಿದ್ಯೆ ಅಂತಂದ್ರೆ ಅದು ಧನವಿದ್ದಂತೆ, ನನಗೆ ಸಂಪತ್ತು ಅಂತಂದರೆ ವಿದ್ಯೆಯೇ. ವಿದ್ಯೆಯೇ ನನ್ನ ದೃಷ್ಟಿಯೊಳಗೆ ಅಮೂಲ್ಯವಾದಂತಹ ಸಂಪತ್ತು. ಆ ಕಾರಣಕ್ಕೆ ನಾನು ನಿನ್ನನ್ನು ದಿವ್ಯ ಅಸ್ತ್ರಗಳನ್ನೇ ಬಯಸುತ್ತೇನೆ. ದಿವ್ಯ ಪ್ಲಸ್ ಅಸ್ತ್ರ, ದಿವ್ಯಾಸ್ತ್ರ. ಸವರ್ಣ ದೀರ್ಘ ಸಂಧಿ. ದಿವ್ಯ ಪ್ಲಸ್ ಅಸ್ತ್ರ, ದಿವ್ಯಾಸ್ತ್ರ, ಸವರ್ಣ ದೀರ್ಘ ಸಂಧಿ. ಹಂಗ ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ಶಸ್ತ್ರ ಅಂತಂದ್ರೆ ಸಾಮಾನ್ಯರು ಮಾಡಿದಂತಹ ಬಾಣಗಳು, ಸಾಮಾನ್ಯ ಒಬ್ಬ ಕಂಬಾರ ಮಾಡಿದಂತಹ ಬಾಣಗಳನ್ನು ನಾವು ಶಸ್ತ್ರ ಅಂತೀವಿ. ಇನ್ಮೇಲೆ ಅಸ್ತ್ರ ಅಂತಂದ್ರೆ ದೇವಾದಿ ದೇವತೆಗಳನ್ನು ಕುರಿತಾಗಿ ಮಹಾನ್ ಕಠಿಣ ತಪಸ್ಸನ್ನು ಮಾಡಿ ದೇವರನ್ನ ದರ್ಶನ ಮಾಡಿಕೊಂಡು ಆ ದೇವರು ಕೊಟ್ಟ ವರ ಬಾಣ ಆಗಿತ್ತು ಅಂತಂದ್ರೆ ಅದು ಅಸ್ತ್ರ. ಸಾಮಾನ್ಯರು ತಯಾರು ಮಾಡಿದ್ದು ಶಸ್ತ್ರ, ದೇವಾದಿ ದೇವತೆಗಳಿಂದ ಪಡೆದುಕೊಂಡದ್ದು, ಆಶೀರ್ವಾದ ರೂಪದಲ್ಲಿ ಪಡೆದುಕೊಂಡದ್ದು ಶಸ್ತ್ರ, ಅಸ್ತ್ರ. ಅದಕ್ಕೆ ದಿವ್ಯಾಸ್ತ್ರಗಳಂ ದಯೆಗೈವುದು ಏನೇ. ದಿವ್ಯವಾದಂತಹ ಭವ್ಯವಾದಂತಹ ದೇವರ ವರಪ್ರಸಾದವಾದಂತಹ ನಿಮ್ಮ ಬತ್ತಳಿಕೆಯಲ್ಲಿರುವಂತಹ ಆ ಅಸ್ತ್ರಗಳನ್ನೇ ನನಗೆ ನೀನು ಕೊಡು. ನೀನು ದಿವ್ಯಾಸ್ತ್ರಗಳನ್ನು ನನಗೆ ದಯಪಾಲಿಸಿದಿ ಅಂತಂದ್ರೆ ನನಗೆ ಎಲ್ಲಿಲ್ಲದ ಸಂಭ್ರಮ ಸಂತೋಷ ಆಕ್ಕದ ಅಂದಾಗ ಎನೆ ಎನ್ನಲು ವಾರಣ ವಾಯವ್ಯ ಆಗ್ನೇಯ ತೌರಂದರ ಆದಿ ಪ್ರಧಾನಾಸ್ತ್ರಗಳಂ ಕೊಡೆ. ವಾಯವ್ಯ ವಾಯವ್ಯ ವಾರಣ ಆಗ್ನೇಯ ಪೌರಂದರ ಪ್ಲಸ್ ಆದಿ. ಆದಿ ಅಂತ ಮುಂತಾದ ವಾರಣ. ಆಮೇಲೆ ಎರಡನೆಯದು ವಾಯವ್ಯ, ಮೂರನೆಯದು ಆಗ್ನೇಯ, ನಾಲ್ಕನೆಯದು ಪೌರಂದರ, ಆದಿ ಅಂತ ಮುಂತಾದ ಈ ನಾಲ್ಕು ಅಸ್ತ್ರಗಳು
ವಾರನ ವಾಯವ್ಯ ಆಗ್ನೇಯ ಪೌರಂದರ ಮುಂತಾದ ಇತರ ಪ್ರಧಾನಾಸ್ತ್ರಗಳಂ ಪ್ರಧಾನ ಪ್ಲಸ್ ಅಸ್ತ್ರ ಪ್ರಧಾನಾಸ್ತ್ರ ಬಹಳಷ್ಟು ಪ್ರಮುಖವಾದಂತಹ ಬೆಲೆ ಬಾಳುವಂತಹ ಅಪೂರ್ವ ಭವ್ಯ ದಿವ್ಯ ಅಸ್ತ್ರಗಳಂ ಕುಡೆ ಕುಡೆ ಅಂತಂದ್ರೆ ಕೊಡಲು ಪರಶುರಾಮ ಈ 4 ದಿವ್ಯಾಸ್ತ್ರಗಳನ್ನು ಈ ದ್ರೋಣಾಚಾರ್ಯರಿಗೆ ದಯಪಾಲಿಸಿದರು. ಕೊಂಡು ಪರಶುರಾಮನ ಬೀಳ್ಕೊಂಡು ತನ್ನೊಡನಾಡಿಯಪ್ಪ ಕೆಳೆಯಂ ದ್ರುಪದಂ ಛತ್ರಾವತಿಯೋಳ್ ಅರಸುಗೈದಪನೆಂದು ಕೇಳ್ದು ಆ ಕೊಳಲ್ಗೆ ಒಂದು ದ್ರುಪದನ ಅರಮನೆಯ ಬಾಗಿಲೋಳ್ ನಿಂದು ಪಡಿಯರನಂ ಕರೆದು ನಿಮ್ಮೊಡನಾಡಿದ ಕೆಳೆಯಂ ದ್ರೋಣನೆಂಬ ಪಾರ್ವ ಬಂದನೆಂದು ನಿಮ್ಮರಸಂಗರಿಯೇ ಪೇಳ್ ಎಂಬುದಂ ಆತನ್ ಆಳ್ಕೆಯೊಡೆ ಬಂದ್ ಅರಿಪುದುಂ ದ್ರುಪದಂ ರಾಜ್ಯ ಮದಿರಾಮದೋನ್ಮತ್ತನು ಗರ್ವ ಗ್ರಹ ವ್ಯಗ್ರಚಿತ್ತನೂ ಆಗಿ ಮೇಗಿಲ್ಲದೆ ಆ ಪರಶುರಾಮ ಮಿತ್ರನಿಂದ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಂತಹ ದ್ರೋಣಾಚಾರ್ಯರು ಮಗ ಅಶ್ವತ್ಥಾಮನ ಜೊತೆ ಅವರಿಂದ ಬೀಳ್ಕೊಡಲ್ಪಟ್ಟು ಕೆಳೆಯಂ ಕೆಳೆಯ ಅಂತರ ಗೆಳೆಯ ಕೆಳೆಯ ಗೆಳೆಯ ಕೆಳೆಯಂ ದ್ರುಪದಂ ಛತ್ರಾವತಿಯೊಳ್ ಅರಸುಗೈದಪನೆಂದು ಕೇಳ್ದು. ಯಾರೋ ಒಬ್ಬರು ಅವನಿಗೆ ಅಂತಂದ್ರೆ ದ್ರೋಣಾಚಾರ್ಯನಿಗೆ ನಿಮ್ಮ ಗೆಳೆಯ ಛತ್ರಾವತಿಯಲ್ಲಿ ಅರಸು ಪಟ್ಟಾಭಿಷಿಕ್ತನಾಗಿ ಬಿಟ್ಟನ, ಛತ್ರಾವತಿಯ ಅರಸನಾಗಿ ಪಟ್ಟಾಭಿಷಿಕ್ತನಾಗ್ಯಾನ ನಿಮ್ಮ ಗೆಳೆಯ ದ್ರುಪದ ಅಂಥೇಳಿ ಹೇಳಿದರು. ನಿಮ್ಮ ಆತ್ಮೀಯ ಮಿತ್ರ ದ್ರುಪದ ಈಗ ಛತ್ರಾವತಿಯ ಪಟ್ಟದ ಅರಸನಾಗಿರುವನು ಎಂಬ ಆ ವಿಷಯವನ್ನು ಕೇಳಿದು ಪೊಳಲ್ಗೆ ಒಂದು ಪೊಳಲ್ ಅಂತಂದ್ರೆ ಪಟ್ಟಣ, ಆ ಛತ್ರಾವತಿ ಎಂಬ ಪಟ್ಟಣಕ್ಕೆ ಬಂದು ಆ ದ್ರೋಣಾಚಾರ್ಯರು ಅರಮನೆಯ ಬಾಗಿಲೋಳ್ ನಿಂದು ಛತ್ರಾವತಿಯ ಅರಸ ದ್ರುಪದ ಮಹಾರಾಜ ಅರಮನೆಯ ಆಸ್ಥಾನ ಸಭೆಯಲ್ಲಿ ಸಿಂಹಾಸನಾಧೀಶನಾಗಿ ಅವ ವಿಜೃಂಭಿಸ್ತಿದ್ದ. ಅಂತಹ ಆ ಛತ್ರಾವತಿಯ ಅರಮನೆಯ ಬಾಗಿಲೋಳ್ ನಿಂದು, ಬಾಗಿಲೋಳ್ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಒಳ್ ಸಪ್ತಮಿ, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಅಂತಂದ್ರೆ ಹೊಸಗನ್ನಡದಲ್ಲಿ ಅಲ್ಲಿ ಬಾಗಿಲೋಳ್ ಬಾಗಿಲಿನಲ್ಲಿ ನಿಂದು ಆ ಅರಮನೆಯ ಬಾಗಿಲಿನ ಹೊರಗಡೆ ನಿಂತು ಪಡಿಯರನಂ ಕರೆದು, ಪಡಿಯರ ಅಂತಂದ್ರೆ ದ್ವಾರಪಾಲಕ ಸೇವಕ, ಪಡಿಯರನಂ
ಪಡಿಯರನಂ ಕರೆದು ಆ ಅರಮನೆಯ ದ್ವಾರ ಬಾಗಿಲನ್ನ ಕಾಯುವ ಆ ಸೇವಕನನ್ನ ಕರೆದು ನಿಮ್ಮೊಡನಾಡಿದ ಕೆಳೆಯಂ ದ್ರೋಣನೆಂಬ ಪಾರ್ವ ಬಂದನ್ ಎಂದು ನಿಮ್ಮ ಅರಸಂಗರಿಯೇ ಪೇಳ್. ನಿಮ್ಮೊಡನಾಡಿದ, ನಿಮ್ಮೊಡನೆ ಆಡಿದ ಅಂತಂದ್ರೆ ಬಾಲ್ಯದಲ್ಲಿ ನಿಮ್ಮೊಡನೆ ಆಡಿದಂತಹ, ಬಾಲ್ಯದಲ್ಲಿ ನಿಮ್ಮ ಜೊತೆ ಆಶ್ರಮದಲ್ಲಿ ಸಹಪಾಠಿಯಾಗಿರುವಂತಹ ಕೆಳೆಯಂ ದ್ರೋಣನೆಂಬ ಪಾರ್ವ ಬಂದನೆಂದು. ದ್ರೋಣ ಅನ್ನುವಂತಹ ಪಾರ್ವ, ಪಾರ್ವ ಅಂತಂದ್ರೆ ಬ್ರಾಹ್ಮಣ, ದ್ರೋಣನೆಂಬ ಪಾರ್ವ, ದ್ರೋಣ ಅನ್ನುವಂತಹ ಹೆಸರಿನ ಒಬ್ಬ ಬ್ರಾಹ್ಮಣ ನಿಮ್ಮ ಬಾಲ್ಯದ ಗೆಳೆಯ ನಿಮ್ಮ ಭೆಟ್ಟಿಗಾಗಿ ಬಂದಿರುವನು ಎಂಬುದನ್ನು ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳು ಎಂದ. ನಿಮ್ಮರಸಂಗ್ ಅರಿಯೇ ಪೇಳು, ನಿಮ್ಮ ಅರಸನಿಗೆ ಮನವರಿಕೆಯಾಗುವಂತೆ ನೀನು ಅವನಿಗೆ ಕನ್ವಿನ್ಸ್ ಮಾಡು, ಅವನಿಗೆ ನೀನು ತಿಳಿಸಿ ಹೇಳು ಎಂದ. ಎಂಬುದು ಮಾತನ್ ಆಳ್ಕೆಯೊಳೆ ಅಂತಂದ್ರೆ ಅದೇ ರೀತಿಯಲ್ಲಿ ಆಳ್ಕೆಯೊಳೆ ಬಂದು ಅರಿಪುವುದು, ಆಳ್ಕೆಯೊಳೆ ಬಂದು ಅರಿಪುವುದು ತಿಳಿಸಿದ. ಆ ಹೊರಗೆ ನಿಂತ ಬಡ ಬ್ರಾಹ್ಮಣ ದ್ರೋಣಾಚಾರ್ಯ ಏನನ್ನ ಹೇಗೆ ಹೇಳಿದ್ದನೋ ಹಾಗೆಯೇ ಅರಸ ದೃಪದನಿಗೆ ಹೇಳಿದ. ಮಾಳ್ಕೆಯೋಳ್ ಅಂತಂದ್ರೆ ಸೇಮ್ ಟು ಸೇಮ್, ಡಿಕ್ಟೋ, ಇದ್ದಕ್ಕಿದ್ದಂತೆ ಈ ದ್ರೋಣಾಚಾರ್ಯ ಹೆಂಗ್ ಹೇಳಿದ್ದ, ಏನು ಹೇಳಿದ್ದ ಅಂತೆ ಡಿಕ್ಟೋ ಹೇಳಿದ, ಸೇಮ್ ಟು ಸೇಮ್ ಹೇಳಿದ. ಬಂದ್ ಅರಿಪುದು, ಆ ಸಿಂಹಾಸನದಲ್ಲಿ ವಿಜೃಂಭಿಸುವಂತಹ ದೃಪದ ಮಹಾರಾಜನಿಗೆ ಆ ಪಡಿಯರ ಸೇವಕ ಬಂದು ಹೇಳಿದ. ರಾಜ್ಯ ಮದಿರಾ ಮನೋನ್ಮತ್ತನು ಗರ್ವ ಗ್ರಹ ವ್ಯಕ್ರಚಿತ್ತನು ಆಗಿ ಮೇಗಿಲ್ಲದೆ. ರಾಜ್ಯ ಮದಿರ ಅಂತಂದ್ರೆ ಮದವೇರಿಸುವಂತಹ ದ್ರವ್ಯ. ರಾಜ್ಯದ ಅಧಿಕಾರ ಅನ್ನುವಂತಹ ಮದಿರೆಯನ್ನ ಕುಡಿದು ಮದೋನ್ಮತ್ತನಾದಂತಹ ಗರ್ವ ವ್ಯಗ್ರಚಿತ್ತನಾದಂತಹ ಗರ್ವ ಅಹಂಕಾರ ಸೊಕ್ಕಿನಿಂದೊಡಗೂಡಿದ ಅರಸನಿಗೆ ಹೇಳಿದ. ಅವನಿಗೆ ಅಧಿಕಾರದ ಮದ ಏರಿಬಿಟ್ಟಿತ್ತು. ತುಂಬ ಸೊಕ್ಕಿನವಾಗಿದ್ದ, ಗರ್ವಿಷ್ಠ ಆಗಿದ್ದ, ಬಹಳಷ್ಟು ಅವ ಅಹಂಕಾರಿಯಾಗಿದ್ದ. ಅವನ ಮನಸ್ಸು ಸರಿ ಇರಲಿಲ್ಲ. ಅವನ ಮನಸ್ಸೆಲ್ಲ ಆ ಅಧಿಕಾರದ ಮದದಲ್ಲಿ ಕೆಟ್ಟು ಬಿಟ್ಟಿತ್ತು. ಅಂತಹ ಆ ದೃಪದ ಮಹಾರಾಜನು ಸಿಂಹಾಸನದಲ್ಲಿ ಕುಳಿತುಕೊಂಡೇ ಆ ಪಡಿಯರನಿಗೆ, ಆ ಸೇವಕನಿಗೆ ಹೀಗೆ ಹೇಳ್ತಾನ. ಅಂತೆಂಬನ್ ಆರ್ಗೆ ಪಿರಿದು ಭ್ರಾಂತು ದಲೇಂ ದ್ರೋಣನೆಂಬನೇಂ ಪಾರ್ವನೇ ಪೇಳ್ ಎಂತೆನಗೆ ಕೆಳೆಯನೇ
ನೂಕಂತಪ್ಪನನ್ ಅರಿಯೆನ್ ಎಂದು ಸಭೆಯೋಳ್ ನುಡಿದಂ. ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ದಲೇಂ ದ್ರೋಣನೆಂಬನೇಂ ಪಾರ್ವನೇ ಪೇಳ್ ಅಂತೆನಗೆ ಕೆಳೆಯನೆ ನೂಕಂತಪ್ಪನನ್ ಅರಿಯೆನ್ ಎಂದು ಸಭೆಯೋಳ್ ನುಡಿದಂ. ಸಭೆಯಲ್ಲಿ ವಿಜೃಂಭಿಸುವಂತಹ ಆ ಮದಿರಾನ್ಮತ್ತ ರಾಜ್ಯ ಅಧಿಕಾರವೆಂಬ ಮದವೇರಿದಂತಹ ದೃಪದ ಮಹಾರಾಜನು ಅಂತೆಂಬನ್ ಆರ್ಗೆ ಪಿರಿದುಂ ಪ್ರಾಂತು. ಅಂತೆಂಬನ್ ಆರ್ಗೆ, ಅವ ಯಾರಿಗೆ ಗೆಳೆಯ? ಅಂತೆಂಬನ್ ಆರ್ಗೆ ಪಿರಿದುಂ ಭ್ರಾಂತು, ಅವನಿಗೆ ಭ್ರಮೆ ಇರಬೇಕು, ಅವಾಗ ಹುಚ್ಚತನ ಇರಬೇಕು, ಅವನದು ಹುಚ್ಚತನ ಆಗಿರಬೇಕು. ನಾನು ಛತ್ರಾವತಿಯ ಅರಸ, ಅವ ಕಡು ಬ್ರಾಹ್ಮಣ, ನನಗೂ ಅವನಿಗೂ ಎಲ್ಲಿಯ ಸಂಬಂಧ? ಎಲ್ಲಿಯ ನೆಲ್ಲಿಯ ಕಾಯಿ, ಎಲ್ಲಿಯ ಸಮುದ್ರದ ಉಪ್ಪು, ಎಲ್ಲಿಯ ಕೋಗಿಲೆ, ಎಲ್ಲಿಯ ಮಾಮರ? ಅದಕ್ಕೆ ಇದಕ್ಕೆ ಕಿಂಚಿತ್ತು ಸಂಬಂಧನ ಇಲ್ಲ, ಭಾಳ ಭಾಳ ಅಂತರ ಅದ. ಅವ ನನಗ ಹೆಂಗ ಗೆಳೆಯನಾಗಲು ಸಾಧ್ಯ? ಅಸಾಧ್ಯ ಇದು. ಅದು ಅವನ ಹುಚ್ಚತನ ಇರಬೇಕು. ರಾಜನಿಗೆ ನಾನು ಗೆಳೆಯ ಅನ್ನೋದು ಅವನ ಹುಚ್ಚತನ ಇರಬೇಕು, ಅದು ಭ್ರಾಂತಿಯಾಗಿರಬೇಕು. ದಲೇಂ ದ್ರೋಣನೆಂಬನೇ ಪಾರ್ವನೇ, ಆ ದ್ರೋಣ ಅನ್ನುವಂತಹ ಬ್ರಾಹ್ಮಣನೇ, ಪೇಳ್ ಎಂತೆನಗೆ ಕೆಳೆಯನೆ, ನೀನ ಹೇಳು, ಅವ ಎಲ್ಲಿ, ನಾ ಎಲ್ಲಿ? ನಾನು ಕ್ಷತ್ರಿಯ, ಅವ ಬ್ರಾಹ್ಮಣ, ನನಗೂ ಅವನಿಗೂ ಹೆಂಗ ಗೆಳೆತನ ಸಾಧ್ಯ ಐತಿ? ಅದು ಅಸಾಧ್ಯದ ಮಾತು. ನಿನಗೂ ಸಹಿತ ಗೊತ್ತಾಗ್ತದ, ನಾ ಎಲ್ಲೆ, ಅವ ಎಲ್ಲೆ, ಅವನಿಗೂ ನನಗೂ ಎಲ್ಲಿಯ ಗೆಳೆತನ? ಗೆಳೆತನ ಆಗಾಕರೆ ಹೆಂಗೆ ಸಾಧ್ಯ ಅದ? ಅವನಿಗೂ ನನಗೂ ಏನು ಗೆಳೆತನ ಇಲ್ಲ, ಏನು ಸಂಬಂಧ ಇಲ್ಲ. ನೂಕಂತಪ್ಪನನ್ ಅರಿಯೇ, ನೂಕ್ ಅಂತಪ್ಪನನ್, ಯಾವ ನನ್ನ ಗೆಳೆಯ ಅಂತ ತಿಳ್ಕೊಂಡು ಬಂದನ ಅಂತಹವನಿಗೆ ಭ್ರಾಂತಿ ಇರಬೇಕು, ಅದು ಅವನ ಹುಚ್ಚತನ ಇರಬೇಕು. ಅವನಿಗೂ ನನಗೂ ಏನು ಸಂಬಂಧ ಇಲ್ಲ, ಅಂತಹವನನ್ನು ನಿರ್ದಾಕ್ಷಿಣ್ಯವಾಗಿ ನೀನು ನುಗಿಸಿಬಿಡು, ಅವನನ್ನು ನೂಕು, ಅವನನ್ನು ದೂಡಿಬಿಡು ಎಂದ ಸಭೆಯೋಳ್ ನುಡಿದಂ. ಆ ತುಂಬಿದ ಸಭೆಯಲ್ಲಿ ಬಯಸಿ ಬಂದಂತಹ ಆ ಗೆಳೆಯ ದ್ರೋಣಾಚಾರ್ಯನನ್ನು ಹೀನಾಯವಾಗಿ ಅವಮಾನ ಮಾಡಿದ. ಅಂತು ನುಡಿದುದಂ ಪಡಿಯರಂ ಬಂದಂ ಆಳ್ಕೆಯೋಳ್ ಅರಿಪೆ ದ್ರೋಣನ್ ಒತ್ತಂಬರದಿಂದೊಳಗಂ ಪೊಕ್ಕು. ಅವ ರಾಜ ದೃಪದ ಹೆಂಗ ಅಂದ್ ಅಸಹ್ಯ ಮಾಡಿದ್ದ, ಅದೇ ರೀತಿಯೊಳಗೆ ಸೇಮ್ ಟು ಸೇಮ್ ಮತ್ತ ಪಡಿಯರ ಸೇವಕ ಈ ಹೊರ ನಿಂತು ರಾಜನ ಅನುಮತಿಗೆ ಕಾಯುವ ಆ ದ್ರೋಣನಿಗೆ ಹೇಳಿಬಿಟ್ಟ. ಅದನ್ನು ಮುಂದಿನ ಅವಧಿ